ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬಾನೇ ದಿವಸಗಳಾಯಿತು ವಿಡಿಯೋಸ್ಗಳನ್ನ ಹಾಕಿಲ್ಲ ನಾನು. ಯಾಕೆ ಅಂತಂದ್ರೆ ಫಂಕ್ಷನ್ ಅಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದೆ. ನನ್ನ ಧ್ವನಿ ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು, ಧ್ವನಿ ತುಂಬಾನೇ ಚೇಂಜ್ ಆಗಿದೆ. ಹಾಗೆ ಇಲ್ಲಿ ಮಾತಾಡೋದನ್ನ ನಿಮ್ಗೆ ಅರ್ಥ ಆಗ್ತಾ ಇದೆ ಇಲ್ಲೋ ನನಗೀಗ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಇನ್ನೂ ಕೂಡ ಇವಾಗ ಫಂಕ್ಷನ್ ಮುಗಿದು 4 ದಿವಸ ಆಗ್ತಾ ಇದೆ, ಇನ್ನೂ ಕೂಡ ಧ್ವನಿ ಚೇಂಜ್ ಆಗಿಲ್ಲ, ಸ್ವಲ್ಪನೂ ಕೂಡ ಇದು ಆಗ್ತಾ ಇಲ್ಲ. ತುಂಬಾ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ವಿಡಿಯೋನ ಹಾಕ್ತಾ ಇದ್ದೀನಿ. ಏನು ಅಂತಂದ್ರೆ ಇಲ್ಲಿ ನಮ್ಮ ಅಕ್ಕನ 25th ವೆಡ್ಡಿಂಗ್ ಆನಿವರ್ಸರಿಯನ್ನ ತುಂಬಾನೇ ಗ್ರ್ಯಾಂಡ್ ಆಗಿ ಅವರು ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಬಂದಿದ್ದೀವಿ. ಈಗ ತಾನೇ ನಾನು ಬಂದ ನಂತರ ಇಲ್ಲಿ ನಮ್ಮ ಹಿರಿಯ ಅಕ್ಕನ ಮಗಳು ಹಾಗೆ ಅಳಿಯ ಮೊಮ್ಮಕ್ಕಳು ಎಲ್ಲರೂ ಬಂದ್ರು. ನೆಕ್ಸ್ಟ್ ಡೇ ಅವರು ಬೆಳಿಗ್ಗೆ ನಾಷ್ಟ ಮಾಡ್ಬೇಕು ಅಲ್ವಾ, ಅದಕ್ಕಾಗಿ ಎಲ್ಲ ಇಲ್ಲಿ ನೆನೆ ಹಾಕ್ತಾ ಇದ್ರು. ಉದ್ದಿನ ಬೇಳೆ ಮತ್ತೆ ಏನೇನ್ ಬೇಕು ಎಲ್ಲ ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ರು. ನಿಮ್ಮ ಮಕ್ಕಳೆಲ್ಲ ಒಂದ್ ಕಡೆ ಆಟ ಆಡ್ತಾ ಇದ್ರು, ಎಲ್ರು ಕೂತ್ಕೊಂಡ್ವಿ. ಇಲ್ಲಿ ಯಾಕೆ ಇಷ್ಟು ಬೇಗ ಬಂದಿದ್ದೀವಿ ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ರು, ಹಾಗಾಗಿ ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಆಗಿ ಫೀಲ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ವೆಲ್ಕಮ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಇದು 20ನೇ ತಾರೀಕು ರವಿವಾರ. ಇವತ್ತಿನ ದಿವಸದಿಂದ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 4-5 ದಿವಸ ಮಾಡಬೇಕು ಅಂತ ಪ್ಲಾನ್ ಇದೆ. ಹಾಗಾಗಿ ಇವಾಗ ನಮ್ಮ ಅಪ್ಪ ಅಮ್ಮ ಬರ್ತಾರೆ. ಅವ್ರು ಬಂದ್ಮೇಲೆ ಅವರ ವೆಲ್ಕಮ್ ಅನ್ನ ಮಾಡಿ ಇವತ್ತು ಸಂಜೆ ಬಳೆ ಶಾಸ್ತ್ರನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಒಂದಾದ್ಮೇಲೆ ಒಂದು ವಿಡಿಯೋಸ್ಗಳನ್ನ ಹಾಕ್ತಾ ಹೋಗ್ತೀನಿ, ನೋಡಿ ಎಂಜಾಯ್ ಮಾಡಿ. ಹಾಗೆ ಅದರಲ್ಲಿ ನಿಮ್ಗೆ ಟಿಪ್ಸ್ಗಳು ಸಜೆಷನ್ಸ್ಗಳು ಕೂಡ ನಿಮ್ಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಾವು ಯಾವ ತರ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ, ಚೆನ್ನಾಗಾಯ್ತು, ಹಾಗೆ ಯಾವ ತಪ್ಪುಗಳನ್ನ ನಾವು ಮಾಡಬಾರ್ದು, ಹಾಗೆ ನಾವು ಯಾವ ತರ ಮ್ಯಾನೇಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋದೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ. ಇಲ್ಲಿ ಮರುದಿವ್ಸನೇ ಸಂಗೀತ ಕಾರ್ಯಕ್ರಮ ಇರೋದ್ರಿಂದ ಇವರು ಸ್ವಲ್ಪ ರಿಹರ್ಸಲ್ ಅನ್ನ ಮಾಡ್ತಾ ಇದ್ರು. ಕಪಲ್ ಡಾನ್ಸ್ ಮಾಡ್ತಾ ಇದ್ದಾರೆ ಇವರು, ನೀವು ಶಾರ್ಟ್ಸ್ ಗಳಲ್ಲಿ ನೋಡಬಹುದು. ಇಲ್ಲಿ ನೋಡಿ ಈಗ ತಾನೇ ಬಂದ್ರು, ಅವರಿಗೆ ವೆಲ್ಕಮ್ ಮಾಡೋದಕ್ಕೆ ನಾವು ಹೂಗಳೆಲ್ಲ ತರಿಸಿದ್ದೀವಿ. ಹಾಗಾಗಿ ಇಲ್ಲಿ ಅವರನ್ನ ಇವಾಗ ವೆಲ್ಕಮ್ ಮಾಡ್ತೀವಿ. ಇವಾಗ 25 ವರ್ಷಗಳಲ್ಲಿ ಅವರು ಯಾವಾಗ್ಲೂ ಕೂಡ ಇಬ್ರು ಬಂದು ಇಲ್ಲಿ ಒಂದೆರಡು ರಾತ್ರಿ ಕೂಡ ಇಲ್ಲಿ ಬಂದು ಉಳ್ಕೊಂಡಿಲ್ಲ. ಹಾಗಾಗಿ ಅವರನ್ನ ಸ್ಪೆಷಲ್ ಫೀಲ್ ಮಾಡಿಸ್ಬೇಕು. ಇವಾಗ ವಯಸ್ಸಾಯ್ತು ಅಲ್ವಾ, ಇವಾಗ ಜವಾಬ್ದಾರಿಗಳು ಕಡಿಮೆ ಇರುತ್ತೆ, ಹಾಗಾಗಿ ಇವಾಗ ಬಂದು ಉಳ್ಕೊಳ್ಬಹುದು ಅಂತ ಬಂದಿದ್ದಾರೆ. ಅವಾಗ ಮನೆಯಲ್ಲಿಯೇ ಎಮ್ಮೆಗಳಿದ್ವು, ಹಾಗಾಗಿ ಮನೆಯನ್ನ ಬಿಟ್ಟು ಎಲ್ಲೂ ಕೂಡ ಹೋಗೋದಕ್ಕಾಗ್ತಾ ಇರ್ಲಿಲ್ಲ. ಎಲ್ಲಿ ಹೋದ್ರು ಕೂಡ ಸಂಜೆ ಅನ್ನೋಷ್ಟರಲ್ಲಿ ಮನೆಗೆ ಬರ್ಬೇಕು ಅವರು, ಆ ತರ ಸಿಚುವೇಶನ್ ಇತ್ತು. ಹಾಗಾಗಿ ಎಲ್ಲೂ ಕೂಡ ಉಳ್ಕೊಳ್ತಿರ್ಲಿಲ್ಲ. ಮನೆಯಲ್ಲಿ ಒಂದು ಫಂಕ್ಷನ್ ಮಾಡಬೇಕು ಅಂತಂದಾಗ ಮನೆಯಲ್ಲಿರೋರು ಎಲ್ಲರೂ ಕೂಡ ತುಂಬಾನೇ ಸಪೋರ್ಟ್ ಮಾಡಬೇಕಾಗುತ್ತೆ. ಮಾಡಿದ್ರೆ ತುಂಬಾ ಚೆನ್ನಾಗಿ ನಾವು ಕಾರ್ಯಕ್ರಮನ ಮಾಡಿ ಮುಗಿಸ್ಬಹುದು. ಯಾರು ಸಪೋರ್ಟ್ ಮಾಡೋದಕ್ಕೆ ಬರಲಿಲ್ಲ, ಮುಂದೆ ಎಲ್ಲ ಕೂಡ ನಾವೇ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಅದರಲ್ಲಿ ಮಾಡೋದಕ್ಕೆ ಏರುಪೇರು ಆಗುತ್ತೆ, ಹಾಗೆ ಮೂಡ್ ಕೂಡ ಆಫ್ ಆಗುತ್ತೆ, ಹಾಗೆ ಹೆಚ್ಚಾಗಿ ನಾವು ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಯಾರ ಮನೆಯಲ್ಲಿ ಫಂಕ್ಷನ್ ಇರುತ್ತೆ ಅಲ್ವಾ, ಅವರೇ ಎಲ್ಲಾನು ಕೂಡ ಮಾಡ್ತಾ ಹೋದ್ರೆ ಅವರಿಗೆ ಆ ಮೂಮೆಂಟ್ ಅನ್ನ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಜಾಯಿಂಟ್ ಫ್ಯಾಮಿಲಿಯಲ್ಲಂತೂ ಎಲ್ಲರೂ ಕೂಡ ಹೆಲ್ಪ್ ಮಾಡೇ ಮಾಡ್ತಾರೆ. ಆದ್ರೆ ಇವಾಗ ಎಲ್ಲರೂ ಕೂಡ ಬೇರೆ ಬೇರೆ ಇರೋದ್ರಿಂದ ಹೆಲ್ಪ್ ಮಾಡೋದಕ್ಕಾಗ್ತಾ ಇಲ್ಲ. ಆದ್ರೂ ಕೂಡ ಫಂಕ್ಷನ್ ಇದೆ ಅಂತ ಅಂದಾಗ ಸ್ವಲ್ಪ ಬಂದು ಅವರನ್ನ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಒಳ್ಳೇದು. ಹಾಗೆ ನಮ್ಮ ಹತ್ರ ಫಂಕ್ಷನ್ ಇದ್ದಾಗ ಅವರು ಕೂಡ ನಮ್ಮನ್ನ ಹೆಲ್ಪ್ ಮಾಡ್ತಾರೆ. ಇದೇ ತರ ಒಬ್ರಿಗೊಬ್ರು ಹೆಲ್ಪ್ ಮಾಡಿದಾಗ ಅದು ಪರಿಪೂರ್ಣವಾಗಿ ನಾವು ಕಾರ್ಯಕ್ರಮನ ಮುಗಿಸ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ ವೆಲ್ಕಮ್ ಕೂಡ ಆಯ್ತು. ಅದಾದ ನಂತರ ಇಲ್ಲಿ ಬಳೆ ಶಾಸ್ತ್ರ ಮಾಡ್ಬೇಕು ಅಲ್ವಾ, ಹಾಗಾಗಿ ಮನೆಯಲ್ಲಿ ಇಲ್ಲಿ ಎಲ್ಲ ಬಳೆಗಳನ್ನ ತರಿಸಿದ್ರು. ಸಿಂಪಲ್ ಆಗಿ ಬಳೆಯನ್ನ ಇಲ್ಲಿ ಕೆಂಪು ಬಣ್ಣ ಮತ್ತೆ ಅರಿಶಿಣ ಬಣ್ಣ ಅಂದ್ರೆ ಹಳದಿ ಬಣ್ಣದ ಬಳೆಗಳನ್ನ ತರಿಸಿದ್ದಾರೆ. ಹಾಗಾಗಿ ಅವುಗಳನ್ನ ಒಂದು ಪ್ಲೇಟ್ ಅಲ್ಲಿ ಹಚ್ಚಿ ಹೊರಗಡೆ ಒಯ್ಬೇಕು. ಇವಾಗ ಮೊದಲು ಎಲ್ರು ಕೂಡ ಊಟ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಊಟ ಮಾಡ್ತಾ ಇದ್ದಾರೆ.
ಇವತ್ತಿನ ಊಟದಲ್ಲಿ ಬದನೆಕಾಯಿಯ ಪಲ್ಯ, ಜೋಳದ ರೊಟ್ಟಿ, ಅನ್ನ, ಸಾಂಬಾರ್, ಹಾಗೆ ಫ್ರೆಶ್ ಆಗಿ ಮೊಸರು, ಹಾಗೆ ಫ್ರೆಶ್ ಆಗಿರುವ ಉಪ್ಪಿನಕಾಯಿ ಕೂಡ ಇದೆ. ಈ ಫಂಕ್ಷನ್ಗೋಸ್ಕರನೇ ಅಂತ ಸ್ವಲ್ಪನೇ ಉಪ್ಪಿನಕಾಯಿಯನ್ನ ರೆಡಿ ಮಾಡಿದ್ದಾರೆ ನಮ್ಮ ಅಕ್ಕ, ಹಿರಿಯ ಅಕ್ಕ ಹಾಗೆ ನಾನು ಸೇರ್ಕೊಂಡು ಮಾಡಿದ್ದೀವಿ. ತುಂಬಾನೇ ಟೇಸ್ಟಿಯಾಗಿದೆ. ನಿಮಗೆ ಅದರ ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಆ ವಿಡಿಯೋ ಕೂಡ ಶೂಟ್ ಮಾಡಿದ್ದೀನಿ, ಅದನ್ನು ಕೂಡ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲರ ಮನೆಯಲ್ಲಿ ಫ್ಯಾಮಿಲಿ ಟೇಲರ್ ಅಂದ್ರೆ ಇದೇ ತರ ಅಂತ ಅನ್ಕೊಳ್ತೀನಿ. ಇಲ್ಲಿ ಬರೋಕ್ಕಿಂತ ಮೊದಲು ಒಂದು ದಿವಸ ಮೊದಲು ರಾತ್ರಿ 12 ಗಂಟೆಗೆ ಆ ಬ್ಲೌಸ್ ಅನ್ನ ಕಟ್ ಮಾಡಿದ್ದಾರೆ. ಅವ್ರದ್ದು ಅದು ಬೇಡ ಅಂತಾನೆ ಬಿಟ್ಟಿದ್ರು ಅವರು, ಆದ್ರೆ ಸಂಗೀತ ಕಾರ್ಯಕ್ರಮಕ್ಕೆ ಆ ಸೀರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಬ್ಲೌಸ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅದನ್ನ ರಾತ್ರಿ ಕಟ್ ಮಾಡಿ ಬೆಳಗ್ಗೆ ಬೇಗನೆ ಎದ್ದು ಅದನ್ನ ಸ್ಟಿಚ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹುಕ್ಗಳನ್ನ ಮಾಡ್ಬೇಕಾಗಿತ್ತು, ಹಾಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈ ಫಂಕ್ಷನ್ಗೆ ನಾವೆಲ್ಲರೂ ತಗೊಂಡಿರೋ ಸೀರೆ ಮೇಲಾಗ್ಲಿ ಅಥವಾ ಲೆಹೆಂಗಾ ಮೇಲಾಗ್ಲಿ ಎಲ್ಲಾ ಬ್ಲೌಸ್ ಗಳನ್ನ ಇವರೇ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ. ಹಾಗಾಗಿ ಅವರ ಸ್ವಂತ ಬ್ಲೌಸ್ ಗಳನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಟೈಮ್ ಸಾಕಾಗ್ಲಿಲ್ಲ. ಹಾಗಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಇಲ್ಲಿ ಬಂದ ಮೇಲೆನೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ ನಮ್ಮ ಅಕ್ಕನ ಮಕ್ಕಳು ಇಬ್ರು ಕೂಡ ಇವಾಗ ರೆಡಿ ಆಗ್ತಾ ಇದ್ದಾರೆ. ಎಲ್ರು ಕೂಡ ಇರ್ಕಲ್ ಸೀರೆಯನ್ನ ಹಾಕೊಂಡಿದ್ದೀವಿ. ಈ ಸೀರೆಯನ್ನ ತಗೊಂಡಿದ್ದ ವಿಡಿಯೋ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು. ಹಾಗಾಗಿ ಎಲ್ಲರ ಹತ್ರ ಕೂಡ ಸೇಮ್ ಎಲ್ಲ ಅಂದ್ರೆ ಕಲರ್ ಅಷ್ಟೇ ಬೇರೆ ಇದೆ, ಕ್ವಾಲಿಟಿ ರೇಟ್ ಎಲ್ಲ ಸೇಮ್ ಇದೆ. ನಮ್ಮ ತಾಯಿಯವರು ಎಲ್ರಿಗೂ ಕೂಡ ಕೊಡ್ಸಿದ್ರು ಅಲ್ವಾ, ಆ ಸೀರೆಯನ್ನ ಎಲ್ರು ಕೂಡ ಉಟ್ಕೊಂಡಿದ್ದೀವಿ ಇವತ್ತಿನ ದಿವಸ. ಈ ತರ ನೋಡ್ತಾ ಇದ್ದೀರಾ, ಇಲ್ಲಿ ನಾವು ಯಾವುದೇ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಹೆಚ್ಚು ಬೀಳೋದಿಲ್ಲ. ಒಬ್ರಿಗೊಬ್ರು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇರ್ತೀವಿ. ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಯಾರ ಮನೆಯಲ್ಲಿ ಫಂಕ್ಷನ್ ಇದ್ರು ಕೂಡ ಎಲ್ರು ಕೂಡ ನಮ್ಮ ಮನೆಯಲ್ಲಿದೆ ಅಂತ ಅನ್ನೋ ತರ ಮಾಡ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಸುಮ್ನೆ ನೇಮಕ್ಕೆ ಸುಮ್ನೆ ಕೂದಲನ್ನ ಹಿಡ್ಕೊಂಡಿದ್ದೀನಿ ನೋಡಿ. ನನ್ಗೆ ರೆಡಿ ಮಾಡೋದಾಗ್ಲಿ ಅಥವಾ ಯಾರಿಗಾದ್ರೂ ಸೀರೆ ಉಡ್ಸೋದಾಗ್ಲಿ ಇದೆಲ್ಲ ನನಗೆ ಬರೋದಿಲ್ಲ. ನನಗೆ ಎಲ್ರು ಕೂಡ ರೆಡಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ, ಸೀರೆ ಉಟ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಮಾಡ್ತಾರೆ. ಆದ್ರೆ ನನಗೆ ಆ ಒಂದು ವಿಷಯದಲ್ಲಿ ಏನು ಕೂಡ ಬರೋದಿಲ್ಲ. ಹಾಗಾಗಿ ನಾನು ಯಾರನ್ನು ಹೆಲ್ಪ್ ಮಾಡೋದಕ್ಕೂ ಕೂಡ ಹೋಗೋದಿಲ್ಲ. ಬಳೆ ಶಾಸ್ತ್ರ ಹಾಗೆ ಮೆಹಂದಿ ಕಾರ್ಯಕ್ರಮನ ಒಂದೇ ದಿವಸ ಮಾಡ್ತಾ ಇದ್ದೀವಿ. ಇಲ್ಲಿ ಮೆಹಂದಿ ಪ್ಲೇಟ್ ಕೂಡ ರೆಡಿ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇವರು ನಮ್ಮ ಅಕ್ಕನ ಹೆಣ್ಮಗಳ ಸೊಸೆ. ಮನೆಯಲ್ಲಿ ಎಲ್ಲದಕ್ಕೂ ಕೂಡ ಕೆಲ್ಸಕ್ಕೆ ಇಟ್ಕೊಂಡು ಎಲ್ಲ ಕೂಡ ಅವ್ರ ಕೈಯಿಂದಾನೇ ಮಾಡಿಸಿದಾಗ ಅದು ಬೇರೆ ಲುಕ್ ಇರುತ್ತೆ. ಹಾಗೆ ಮನೆಯವರೆಲ್ಲ ಸೇರ್ಕೊಂಡು ಹೆಣ್ಮಕ್ಳು ಮಾಡುವ ಲುಕ್ ಬೇರೆ ಇರುತ್ತೆ ಅಲ್ವಾ. ನೀವೇನಂತೀರ ಇದ್ರ ಬಗ್ಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಅವರ ನಾದ್ನಿ ಅಂದ್ರೆ ನಮ್ಮ ಅಕ್ಕನ ನಾದ್ನಿ ಕುಂಕುಮ ಹಚ್ಚಿ ಬಳೆ ಇಡೋದನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಸಿಂಪಲ್ ಆಗಿ ಮನೆಯಲ್ಲಿ ಮಾಡಿ ಮುಗಿಸ್ತಾ ಇದ್ದಾರೆ. ಫಂಕ್ಷನ್ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿದೆ. ಮುಂದೆ ವಿಡಿಯೋಸ್ಗಳಲ್ಲಿ ಎಲ್ಲ ಶೇರ್ ಮಾಡ್ಕೊತಾ ಹೋಗ್ತೀನಿ. ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಹೇಳ್ತಿ ಯಾರು ನಕ್ಕೋತ ಹಣಮಂತರಾವ್ ಇವ್ರು ಹೇಳಿದ್ರೆ ಹಾ ಇಡಿ ಹೇಳೋಣ. ಈ ವಿಡಿಯೋದಾಗ ಹೇಳ್ರಿ, ಬಳಿ ಯಾರು ಇಟ್ಕೊಂಡ್ರಿ ಹೇಳ್ರಿ, ಕೇಳೇ ಬಂದಿಲ್ಲ ಇದ್ರಾಗ.
ಏನ್ರ ಇದು ಹಾಕಿ ಹೇಳ್ರಿ ಒಳಗ ಹೆಸರುಗಳು ಬಿಟ್ಲತ್ರಿ. ಬಳೆ ಕಾರ್ಯಕ್ರಮನ ಮುಗೀತು. ಅದಾದ ನಂತರ ಇಲ್ಲಿ ಮೆಹಂದಿಯನ್ನ ಹಚ್ಚೋದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀವಿ ನೋಡಿ. ಇವತ್ತು ಮೆಹಂದಿ ಹಚ್ಚೋದಕ್ಕೆ ಏನೋ ಯಾರಿಗೂ ಕರೆಸ್ಲಿಲ್ಲ ನಾವು. ಇಲ್ಲಿ ನಮ್ಮ ಅಕ್ಕ ಇದ್ದಾರಲ್ವಾ, ಮೇನ್ ಫಂಕ್ಷನ್ ಇದೆ ಅಲ್ವಾ, ಅವರು ಯಾರದೇ ಮನೆಯಲ್ಲಿ ಫಂಕ್ಷನ್ ಇದ್ರು ಕೂಡ ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಅವರೇ ಎಲ್ರಿಗೂ ಕೂಡ ಮೆಹಂದಿಯನ್ನ ಹಚ್ಚುತ್ತಾರೆ. ತುಂಬಾ ಚೆನ್ನಾಗಿ ಡಿಸೈನ್ಸ್ ಗಳನ್ನ ಹಾಕ್ತಾರೆ. ಎಲ್ರು ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ ಇವತ್ತು. ಯಾವುದೇ ಫಂಕ್ಷನ್ ಇದ್ರು ಕೂಡ ಎಲ್ರಿಗೂ ಮೆಹಂದಿಯನ್ನ ಹಚ್ಚಿ ತಾನು ಒಂದೇ ಕೈಯಲ್ಲಿ ಮೆಹಂದಿಯನ್ನ ಹಚ್ಕೊತಾ ಇದ್ರು. ಅಂದ್ರೆ ಬೇರೆ ಯಾರು ಮೆಹಂದಿಯನ್ನ ಹಚ್ಚಿದ್ರು ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ಒಂದೇ ಕೈಗೆ ನಾವು ಹಚ್ಕೊಳ್ಳೋದಕ್ಕಾಗುತ್ತೆ ಅಲ್ವಾ, ರೈಟ್ ಹ್ಯಾಂಡ್ ಅಲ್ಲಿ ಹಚ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಆದ್ರೆ ಇವತ್ತು ಅವ್ರದೇ ಸ್ಪೆಷಲ್ ಡೇ ಇರುತ್ತೆ ಅಲ್ವಾ ಇವಾಗ ಫಂಕ್ಷನ್ ಅಲ್ಲಿ. ಹಾಗಾಗಿ ನಮ್ಮ ಅಕ್ಕನ ಮಗಳು ಒಂದು ಕೈಗೆ ಮೆಹಂದಿಯನ್ನ ಹಚ್ತಾ ಇದ್ದಾಳೆ. ಅವಳು ಕೂಡ ತುಂಬಾನೇ ಚೆನ್ನಾಗಿ ಹಚ್ಚಿದ್ದಾಳೆ. ನಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಒಂದು ಅಂದ್ರೆ ಅರ್ಜೆಂಟ್ ಅಲ್ಲಿ ಏನ್ ಬೇಕಾದ್ರೂ ಕೂಡ ಎಲ್ರು ನಾವು ರೆಡಿ ಆಗಿರ್ತೀವಿ ಅಂತಾನೆ ಹೇಳ್ಬಹುದು. ಮನೆಯಲ್ಲಿಯೇ ನಮ್ಮ ಫ್ಯಾಮಿಲಿಯಲ್ಲಿ ಟೇಲರ್ ಹಾಗೆ ಮೆಹಂದಿ ಹಾಕೋದಕ್ಕೆ ಮತ್ತೆ ಏನಾದ್ರೂ ಬ್ಲೌಸ್ ವರ್ಕ್ ಇದ್ರೂ ಕೂಡ ಹಾಗೆ ನಮ್ಗೆ ರೆಡಿ ಮಾಡುವುದಾಗ್ಲಿ ಒಬ್ರಿಗೊಬ್ರು ತುಂಬಾನೇ ನಾವು ಸಪೋರ್ಟಿವ್ ಆಗಿ ಅಕ್ಕ ತಂಗಿಯರ ಮಕ್ಕಳು ಎಲ್ಲರೂ ಕೂಡ ಸೇರ್ಕೊಂಡು ಇರ್ತೀವಿ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಅಕ್ಕನ ಮಗ ನನ್ಗೆ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ತರ ಮೆಹಂದಿಯನ್ನ ಹಚ್ಚೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ. ಎಲ್ರು ಕೂಡ ಒಬ್ರಿಗೊಬ್ರು ಮೆಹಂದಿಯನ್ನ ಹಚ್ಕೊಳ್ತಾ ಇದ್ವಿ. ಇಲ್ಲಿ ಬಂದಿದ್ರು ನೋಡಿ, ಇಲ್ಲಿ ಅವರು ಸ್ವಲ್ಪ ಡಿಸೈನ್ ಅನ್ನ ಹಾಕ್ತಾ ಇದ್ದಾರೆ. ಎಲ್ರು ಕೂಡ ನಾವು ಒಬ್ರಿಗೊಬ್ರು ಮೆಹಂದಿಯನ್ನ ಹಚ್ಕೊಳ್ತಾ ಇದ್ದೀವಿ. ನಮ್ಮ ಅಕ್ಕನ ಮಗಳು ಪಲ್ಲವಿ ಅಂತ ತುಂಬಾನೇ ಹೆದ್ರಿ ಮೆಹಂದಿ ಡಿಸೈನ್ ಅನ್ನ ಹಾಕ್ತಾ ಇದ್ದಳು. ಅಂದ್ರೆ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವೋ ನಮ್ಮ ಅಕ್ಕನಿಗೆ ಅಂತ. ಆದ್ರೆ ಸೂಪರ್ ಆಗಿ ಬಂದಿದೆ ಡಿಸೈನ್ ಅಂತಾನೆ ಹೇಳ್ಬೋದು. ನೀವು ಕೂಡ ನೋಡ್ತಾ ಇದ್ದೀರಾ ಇಲ್ಲಿ. ಹಾಗೆ ಇಲ್ಲಿ ಗಂಡ್ ಮಕ್ಳು ನೋಡಿ ಇಲ್ಲಿ ಎಲ್ಲ ಕ್ರಿಕೆಟ್ ನೋಡ್ತಾ ನಮ್ಮ ಹತ್ರನೇ ಕೂತ್ಕೊಂಡಿದ್ರು. ನಾವ್ ಯಾವಾಗ್ಲೂ ಕೂಡ ಮಕ್ಳು ಬಂದು ಕೂತ್ಕೊಂಡಾಗ ನಾವು ಹೆಣ್ಮಕ್ಳು ಕೂತ್ಕೊಂಡಲ್ಲಿ ಬರೋದಕ್ಕೆ ಹೋಗ್ಬೇಡಿ, ಮಾತಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಆದಷ್ಟು ಅವರು ನಮ್ಮ ಹತ್ರ ಬಂದಾಗ ನಾವು ಅವರು ಕೇಳದೆ ಇರೋ ತರ ಮಾತನ್ನ ಆಡೋದಕ್ಕೆ ಹೋಗದೇನೆ ಬೇರೆ ವಿಷಯದ ಬಗ್ಗೆ ಮಾತಾಡ್ಬೋದು ಅಲ್ವಾ. ಆದಷ್ಟು ನಮ್ಮ ಹತ್ರನೇ ಅವರನ್ನ ಇಟ್ಕೊಳ್ಳೋದು ಒಳ್ಳೆಯದು. ಇಲ್ಲ ಅಂತಂದ್ರೆ ಈಗಿನ ಕಾಲದಲ್ಲಿ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಅಂದ್ಬಿಟ್ಟು ನಮ್ಮಿಂದ ತುಂಬಾನೇ ದೂರ ಆಗ್ತಾ ಇದ್ದಾರೆ ಅಲ್ವಾ. ಹಾಗಾಗಿ ಆದಷ್ಟು ಅವರು ನಮ್ಮ ಹತ್ರ ಇರೋ ಹಾಗೆ ಮಾಡೋದು ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಳು ಕೂಡ ನಮ್ಮ ಅಕ್ಕನ ಮಗಳು ಪೂಜಾ ಅಂತ. ಇವಳು ನಮ್ಮ ತಾಯಿಗೆ ಇಲ್ಲಿ ಮೆಹಂದಿಯನ್ನ ಹಚ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ನಮ್ಮ ತಾಯಿ ಕೂಡ ಎಲ್ಲರ ಜೊತೆ ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗ್ತಾರೆ ತುಂಬಾ ಖುಷಿಯಿಂದ. ನಮ್ಮನೆಗೆ ಹಾವು ಬಂದ್ಯಾವ ಯೋ 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 ಅಯ್ಯ 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 पीछे छुप को गया। देखेंगे चिंटू नोट बरली चिंटू ನೋಡ್ ಬರ್ತೆ ನನಗೊಂದು ಜಿಕ್ಕಿ ಆಯ್ತಾ ಇಕ್ಕಿ ಕಳ್ಸರೆ ಹಾ ನೀ ನೋಡ್ಬಾ ಎಲ್ ಬಂದದ
ನೋಡ್ಬರ್ರಿ ನಡಿ ನೋಡ್ಬರ್ರಿ ನಡಿ ಇಲ್ಲಿ ಒಬ್ರು ಹಿಂದೆ ಹೋದಾಗ ಅಲ್ಲಿ ಹಿಂದ್ಗಡೆ ನೋಡಿದ್ರಂತೆ ಹಾವು ಬಂದಿದೆ ಅಂತ ಅಂದ್ಬಿಟ್ಟು ಎಲ್ರು ಕೂಡ ನೋಡೋದಕ್ಕೆ ಬಂದಿದ್ರು. ಅದು ಸಿಗ್ಲಿಲ್ಲ. ಸಿಕ್ಕಿದ್ರು ಕೂಡ ಹೊಡಿತಾ ಇರ್ಲಿಲ್ಲ. ನೋಡ್ಬೇಕು ಎಲ್ಲ ಮಕ್ಳು ಇದ್ದಾರೆ ಅಲ್ವಾ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಎಷ್ಟು ಚೆಕ್ ಮಾಡಿದ್ರು ಕೂಡ ಅದು ಸಿಗ್ಲಿಲ್ಲ. ಅದಾದ್ಮೇಲೆ ಅಲ್ಲಿ ಟೈರ್ ಅನ್ನ ಸ್ವಲ್ಪ ಉರಿ ಹಚ್ಚಿದ್ರು, ಅದ್ರ ವಾಸನೆಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಅದಾದ ನಂತರ ಮತ್ತೆ ನೈಟ್ ಅಲ್ಲಿ ಇಲ್ಲಿ ನೋಡಿ ಚಿಕ್ಕ ಮಕ್ಕಳಿಗೆ ಯಾರ್ಯಾರು ಉಳ್ಕೊಂಡಿದ್ದಾರೋ ಅವ್ರಿಗೆಲ್ಲ ಮೆಹಂದಿಯನ್ನ ಇಳಿಸ್ತಾ ಇದ್ರು ಒಬ್ಬೊಬ್ರೆ. ಅದಾದ ನಂತರ ಇಲ್ಲಿ ಸ್ವಲ್ಪ ಚಿಪ್ಸ್ ಅನ್ನ ತಿಂದ್ರು. ಇವಾಗ ಎಲ್ರು ಕೂಡ ಸೀರೆಯನ್ನ ಚೇಂಜ್ ಮಾಡಿದ್ದೀವಿ. ಎಲ್ರು ಕೂಡ ಡ್ರೆಸ್ ಹಾಕೊಂಡ ನಂತರ ಮತ್ತೆ ಸ್ವಲ್ಪ ಡಾನ್ಸ್ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ಮರುದಿವಸವೇ ಸಂಗೀತ ಕಾರ್ಯಕ್ರಮ ಇದೆ ಅಲ್ವಾ, ಏನಾದ್ರೂ ತಪ್ಪಾದ್ರೆ ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ರು ಕೂಡ ಪ್ರಾಕ್ಟೀಸ್ ಅನ್ನ ಮಾಡಿದ್ವಿ. ಅದಾದ್ಮೇಲೆ ಇಲ್ಲಿ ಎಲ್ರು ಊಟ ಮಾಡ್ತಾ ಇದ್ವಿ. ಇವತ್ತು ಇಲ್ಲೇ ಉಳ್ಕೊಂಡಿದ್ದೆ ನಾನು. ಮತ್ತೆ ಬೆಳಗ್ಗೆ ಬೇಗ ಎದ್ದು ನಮ್ಮ ಮನೆಗೆ ಬಂದು ಮತ್ತೆ ಮನೆಯಲ್ಲಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ದೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲಾಸ್ಟ್ ಅಲ್ಲಿ ಇಲ್ಲಿ ಪಲ್ಲವಿ ಮೆಹಂದಿಯನ್ನ ಹಾಕೋತಾ ಇದ್ದಾಳೆ ನೋಡಿ. ತುಂಬಾನೇ ಲೇಟ್ ಆಗಿತ್ತು ರಾತ್ರಿ. ಮೊಬೈಲ್ ಅಲ್ಲಿ ನೋಡಿ ಡಿಸೈನ್ ಅನ್ನ ಹಾಕೋತಾ ಇದ್ದಾಳೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.